ಮಂಡ್ಯನ ಜನಸೇವೆ ಕಾಲ್ನಡಿಗೆಯಲ್ಲೇ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕರಾದ ರವಿಕುಮಾರ್ ಗಣಿಗರವರು. ರಸ್ತೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕರಾದ ರವಿಕುಮಾರ್ ಗಣಿಗರವರು ಮಂಡ್ಯದ ನಂದಾ ವೃತ್ತದಿಂದ ಕಾರೆಮನೆ ಗೇಟ್ವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ಕೊಟ್ಟಿರುವ ಶಾಸಕರಾದ ರವಿಕುಮಾರ್ ಗಣಿಗರವರು ಹಲವು ವರ್ಷಗಳಿಂದ ಗುಂಡಿ ಬಿದ್ದಿದ್ದ ರಸ್ತೆ ಎರಡನೇ ಹಂತದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟು ಕಾಮಗಾರಿ ವೀಕ್ಷಣೆ. ನಂದಾ ವೃತ್ತದಿಂದ ಕಾರೆಮನೆ ಗೇಟ್ವರೆಗೂ ಕಾಲ್ನಡಿಗೆಯಲ್ಲಿ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕರಾದ ರವಿಕುಮಾರ್ ಗಣಿಗರವರು. ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಮಂಡ್ಯ ನಗರ ಅಭಿವೃದ್ಧಿಗೆ 30 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಹಣ ಬಂದ ತಕ್ಷಣ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ನಡೆಯುತ್ತದೆ. ಸುಮಾರು 13 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಗರದ ಮತ್ತಷ್ಟು ಅಭಿವೃದ್ಧಿ ಕಾಣಲಿದೆ ಎಂದ ಶಾಸಕರಾದ ರವಿಕುಮಾರ್ ಗಣಿಗರವರು. ಮಳೆ ನೀರು ಬಂದು ಎಲ್ಲಿ ಸರ್ ಫುಟ್ಪಾತ್ ಕರ್ಸ್ಕೊಂಡು ಬರ್ತದಲ್ಲ ಸರ್ ಫಿಲ್ ಮಾಡಿದ್ರೆ ಸೈಡಲ್ಲಿ ಹೋಗುತ್ತೆ ಅಂತ ನನ್ನ ಈಗ ಎಲ್ಲಿದ್ದು ನೀರು ಯಾವ ಕಡೆ ಹೋಗ್ತಾರೆ ಚೆಕ್ ಮಾಡಿ ಹಿಂದೆ ಬಣ್ಣ ಅಗ್ಲ ಮಾಡ ಸಣ್ಣ ಬಣ್ಣ ಯಾರು ಅದು ಹೊಡಿಬೇಡ ಓದಿ ಏನು ಗೊತ್ತಾಗದೆ ಸಿಟಿ ಎಂಟ್ರೆನ್ಸ್ ರೋಡ್ ಅಲ್ವಾ ಮಂಜುನಾಥ್ ಡಿವೈಡರ್ ಮಾಡಿಸಿ ಮಣ್ಣು ಹಲೋ ಇಮಿಡಿಯೇಟ್ಲಿ ಮಾಡಪ್ಪ ನಿನ್ನಿಂದ ಕೆಲಸ ಆಯ್ತು ತೆಗಿ ಏನು ಬೇಕಾದ್ರೆ ಒಂದಿನ ತಾನೆ ಮಾಡೋ ಕೆಲಸ ಎಲ್ಲ ಕಮ್ಮ ಫಸ್ಟ್ ಇಟ್ಕೋ ಒಂದಿನ ಡೌನ್ ಮಾಡಿ ಫಸ್ಟ್ ತಪ್ಪಂತ ಅಷ್ಟೇ ಮಾಡ್ಬೋದು. ಈಗ ಕಮ್ಮ ಮೀಟ್ರಿಗೆ ಏನು ಕೇಳ್ತಿರೋದು ಎಷ್ಟು 2,750 ರೂಪಾಯಿ ನಾವು ಮಾಡೋದಿಲ್ಲ ಸರ್. ಇದು ಚೇಂಬರ್ ಸರ್, ಇದು ಆಚೆ ಬಿಡ್ಬೇಕು ಸರ್, ಓಡ್ಬಿಟ್ಟು ನಾಳೆ ದಿನ ಮೋರಿ ಬರುತ್ತಲ್ಲ ಮೋರಿ ನಂದಾ ಟಾಕೀಸಿಂದ ಕಾರೆಮನೆ ಗೇಟ್ವರೆಗೂ ಎರಡನೇ ಹಂತದ ರಸ್ತೆ ಕಾಮಗಾರಿ ವಿಸ್ತರಣೆ ಮತ್ತು ಕಾಮಗಾರಿ ಡಾಂಬರೀಕರಣವನ್ನು ಮಾಡ್ತಾಯಿದ್ದೀವಿ. ಕೆಲವೊಂದು ನ್ಯೂನತೆಗಳಿದೆ ಅಂತೇಳಿ ಸಾರ್ವಜನಿಕರು ಮತ್ತು ಇಲ್ಲಿನ ಮುಖಂಡರುಗಳು ಹೇಳಿದ್ರು. ಅದಕ್ಕೆ ನಾನೇ ಇವತ್ತು ಖುದ್ದಾಗಿ ಬಂದಿದ್ದೀನಿ. ಇಲ್ಲಿ ಈ ಕಾರೆಮನೆ ಗೇಟ್ ಬಿಟ್ಟು ಮುಂದೆ ಬಂದು ಕಾಳಿಕಂಬವರೆಗೂ ಡಬಲ್ ರೋಡ್ ಮಾಡೋಕ್ಕೆ ಹೇಳಿದ್ವಿ. ಡಿವೈಡ್ರ್ ಹಾಕಿ
ಆ ಸೆಂಟ್ರಲ್ಲಿ ಒಳ್ಳೆ ಮಣ್ಣೆಲ್ಲ ಹಾಕಿ ಗಿಡ ಬೆಳೆಯೋದಂಗೆ ಮತ್ತು ಅದಕ್ಕೆ ಲೈಟ್ ಕಂಬವನ್ನು ನಗರಸಭೆಯಿಂದ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಸರ್ಕಾರ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ, ಅದರಲ್ಲೂ ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ನಡೀತಾ ಇದೆ. ಅದರ ಪ್ರಯುಕ್ತವಾಗಿ ಮಂಡ್ಯ ನಗರದ ಅಭಿವೃದ್ಧಿಗೆ 30 ಕೋಟಿ ಕೊಡಬೇಕು ಅಂತೇಳಿ ನಾನು CM ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಅದನ್ನು ಫೈನಾನ್ಸ್ ಕಳಿಸಿದ್ದಾರೆ. ಫೈನಾನ್ಸಲ್ಲಿ ಅಪ್ರೂವಲ್ ಸಿಕ್ಕಿದ ತಕ್ಷಣ 30 ಕೋಟಿಗೂ ಕೂಡ ಮಂಡ್ಯದ ನಗರದ ಅಭಿವೃದ್ಧಿಗೆ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ ಬರುತ್ತೆ. ಅದು ಬಂದಾಗ ಮಂಡ್ಯ ನಗರದಲ್ಲಿ ಇನ್ನೇನು ಆಗಬೇಕು ಅವನ್ನೆಲ್ಲ ರೂಪರೇಷೆಗಳನ್ನು ತಯಾರು ಮಾಡ್ತೀವಿ. ಈಗ ಅಲ್ಲಿ ಕಾಳಿಕಾಂಬ ಸ್ಲಮ್ ಆದಮೇಲೆ ಇದ್ದಂಥ ಬ್ರಿಡ್ಜನ್ನು ಅಗಲ ಮಾಡೋಕ್ಕೆ ಹೇಳಿದ್ವಿ. ಅದನ್ನು ಈಗಲೇ ವರ್ಕಲ್ಲೇ ತೊಗೊಳ್ತೀವಿ. ಮತ್ತು ಈ ನಮ್ಮ MD ಸತೀಶ್ ಅವ್ರ ಮನೆ ಮುಂದೆಗಡೆ ಒಂದು ದೊಡ್ಡ ಬ್ರಿಡ್ಜ್ ಇದೆ, ಅದು ಚಿಕ್ಕದಾಗಿದೆ, ಅದನ್ನು ಕೂಡ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದೀನಿ, ಅದು ಅಗಲ ಆಗಬೇಕು. ಮತ್ತು ಕಾರೆಮನೆ ಗೇಟು, ಆಮೇಲೆ ಕಾಳಿಕಾಂಬ ದೇವಸ್ಥಾನದ ಸರ್ಕಲನ್ನು, ಆ 2 ಸರ್ಕಲನ್ನು ಕಾಬೂಲ್ ಸ್ಟೋನ್ ಹಾಕಿ ಡಿಸೈನ್ ಮಾಡೋಕ್ಕೆ ಹೇಳಿದ್ದೀವಿ. ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ. ಇನ್ನೊಂದು ಆ ರೈಲ್ವೆ ಬ್ರಿಡ್ಜ್ ನಂದಾ ಟಾಕೀಸ್ ಏನಿದೆ ಅಗಲ ಮಾಡಬೇಕು. ಸ್ವಲ್ಪ ರೈಲ್ವೆ ಇಲಾಖೆಯವ್ರದ್ದು ಬರೋದ್ರಿಂದ ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಥಿಯೇಟ್ರು ಮತ್ತು ಈ ಕಡೆ ಪಾರ್ಕ್, ಆ 2 ಗೋಡೆಗಳ ಹತ್ರ ಅಗಲ ಮಾಡೋಕ್ಕೆ ಚಾನ್ಸಸ್ ಇದೆ. ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಕ್ಕೆ ಹೇಳಿದ್ದೀವಿ. ಮತ್ತು ಮೋರಿಗಳನ್ನು ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಇಷ್ಟು ಈ ರಸ್ತೆ ಅಭಿವೃದ್ಧಿ ಅತಿ ಶೀಘ್ರದಲ್ಲೇ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೀವಿ. ಆಜು ಬಾಜಲ್ಲಿ ಕೆಲಸ ಆಗುತ್ತೆ. 13 ಕೋಟಿ ಇಲ್ಲಿಂದ ಅಪ್ ಟು ಅಲ್ಲೆಗೆರೆವರೆಗೂ ಅಲ್ಲೆಲ್ಲ ಕೆಲಸ ಮುಗಿದಿದೆ. ಕಾರೆಮನೆ ಗೇಟು ಫಸ್ಟ್ನೇ ಹಂತದಲ್ಲಿ ಮಾಡಿದ್ವಿ. ಈಗ ಅಲ್ಲೆಗೆರೆ ಚಿಕ್ಕಬಳ್ಳಿಲೆಲ್ಲ ಮುಗಿದಿದೆ. ಈಗ ಇದು ಕೆಲಸ ಆರಂಭ ಆಗಿದೆ. ಇನ್ನು 1 ತಿಂಗಳಲ್ಲಿ ಮುಗಿಸ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.